ಬೀಯಿಂಗ್ ಅ ಸೀನಿಯರ್ ಆಕ್ಟರ್ ನನಗೆ ಅಷ್ಟೊಂದು ಸ್ಪೇಸ್ ಕೊಟ್ಟಿದ್ದಕ್ಕೆ ತುಂಬಾ ಸಿನಿಮಾಗಳಲ್ಲಿ ಲಕ್ಕಿಲಿ ನಾನು ಮಾಡಿದಂತ ಸಿನಿಮಾಗಳು ಹಲವಾರು ಸಿನಿಮಾಗಳು ಆಲ್ಮೋಸ್ಟ್ ಲೈಕ್ 90% ಆಫ್ ಮೈ ಫಿಲ್ಮ್ಸ್ ಅಲ್ಲಿ ನನ್ನ ಕೋ ಆಕ್ಟರ್ಸ್ ಯಾರು ನನಗೆ ಇಷ್ಟ ಸಾಕು ಇಷ್ಟ ಇರ್ಲಿ ಅಂತ ಇಲ್ಲ, ಎಲ್ಲರೂ ನನಗೆ ತುಂಬಾ ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕಿಟ್ಟಿ ಕೂಡ ಒಬ್ರು ತುಂಬಾ ಸ್ಕ್ರೀನ್ ಸ್ಪೇಸ್ ಕೊಟ್ಟು ನನಗೆ ಆ ಪಾತ್ರನ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡೋಷ್ಟು ಆಪರ್ಚುನಿಟಿ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ. ಥ್ಯಾಂಕ್ ಯು. ಸೊ ಇಟ್ಸ್ ಲೈಕ್ ನಾನು ಕಿಟ್ಟಿ ಅದೊಂಥರ ಸಂಜು ಗೀತಾ ಇಬ್ರೆ, ಅದಕ್ಕೆ ಒಂದಷ್ಟು ಜನ ಒಂಥರ ಹೆಂಗೆ ಅಂದ್ರೆ ಎಲ್ಲರೂ ಸಪೋರ್ಟ್ ಮಾಡಿ ನಿಂತು ಸಂಜು ಗೀತಾ ಹಿಂಗಾರು ಮಾಡಿ ಇವರಿಬ್ರು ಒಂದು ಅಂತ ತೋರ್ಸಿರೋಂಥವ್ರು ಇಲ್ಲಿರೋರು ಅಷ್ಟು ಜನ, ಎಲ್ಲಾ ಟೆಕ್ನಿಷಿಯನ್ಸ್. ಸೊ ಅಂಡ್ ಯು ಆಲ್ ರಿಲೀಸ್ ಆದ್ಮೇಲೆ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಿಸ್ ಕ್ಯಾರೆಕ್ಟರ್. ಯಾಪ ಎಸ್ ಸರ್. ಹಾ ಸರ್. ಈಗ ನಿರ್ಮಾಪಕರು ಮತ್ತೆ ಇಲ್ಲಿ ಈ ಪ್ರೆಸ್ ಮೀಟ್ ಅಂದ್ರೆ ಹೇಳೋದು ತುಂಬಾ ಥಿಯೇಟ್ರಿಕಲ್ ಪ್ರಾಬ್ಲಮ್ ಆಗ್ತಾ ಇದೆ ಆ ಒಂದು ಸಿಚುವೇಶನ್ ಅಂತ. ನೀವು ಕನ್ನಡದ ಒಬ್ಬ ಟಾಪ್ ಹೀರೋಯಿನ್ ಆಗಿಟ್ಕೊಂಡು ನಿಮ್ಮ ಫಿಲಂಗೆ ಈ ತರ ಥಿಯೇಟರ್ ಪ್ರಾಬ್ಲಮ್ ಆಗ್ತಾ ಇದೆ, ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ನಂಗೆ ಒಂದ್ ನಂಬಿಕೆ ಇದೆ ಸರ್, ಸಿನಿಮಾ ರಿಲೀಸ್ ಆದ್ಮೇಲೆ ಈ ಇಶ್ಯೂ ಆಗಲ್ಲ ಅಂತ ನನಗಿರೋ ನಂಬಿಕೆ. ನನಗೆ ಬೇರೆಯವರ ಒಪಿನಿಯನ್ ನನಗೆ ಗೊತ್ತಿಲ್ಲ, ಸಿನಿಮಾ ಬಂದ್ಮೇಲೆ ಅವ್ರು ನೋಡಿದಾಗ ಏನ್ ಹೇಳ್ತಾರೋ ಅಂತ ನನ್ಗೆ ಗೊತ್ತಿಲ್ಲ. ಬಟ್ ನಾನು ಒಬ್ಬ ಪ್ರೇಕ್ಷಕರಾಗಿ ಸಿನಿಮಾ ನೋಡಿದಾಗ ನನಗನ್ಸಿದ್ದು ಈ ಸಿನಿಮಾ ಚೆನ್ನಾಗತ್ತೆ. ಥಿಯೇಟರ್ ಸಿನಿಮಾ ರಿಲೀಸ್ ಆದ್ಮೇಲೆ ಅದು ಒಂದಷ್ಟು ಹಲವಾರು ಶೋಸ್ ನಮ್ಗೆ ಬಿಟ್ಕೊಡೋ ಚಾನ್ಸಸ್ ಇದೆ. ತುಂಬಾ ಎಕ್ಸಾಂಪಲ್ಸ್ ಇದೆ. ಮುಂಗಾರು ಮಳೆಗೂ ಆತರನೇ ಆಗಿತ್ತು, ಮನುಷ್ಯಕ್ಕೂ ಆತರನೇ ಆಗಿತ್ತು. ರೀಸೆಂಟ್ ಡೇಸ್ ಅಲ್ಲಿ ಪಾಪ ಸಿಂಪಲ್ ಸುನೀಲ್ ಮೊದಲನೇ ಸಿನಿಮಾ ಯಾವ್ದಪ್ಪ, ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಅದಕ್ಕೂ ಈ ಸಮಸ್ಯೆ ಆಗಿತ್ತು. ಎರಡನೇ ದಿನದಿಂದಾನೆ ಫ್ರೈಡೆ ರಿಲೀಸ್ ಮಾಡ್ದ, ಲವ್ ಮಾಕ್ಟೈಲ್ಗೂ ಫ್ರೈಡೆ ರಿಲೀಸ್ ಮಾಡ್ದ, ಸ್ಯಾಟರ್ಡೇಗೆ 15 ಶೋ ಜಾಸ್ತಿ ಆಯ್ತು. ಆಗತ್ತೆ, ಒಳ್ಳೆ ಸಿನಿಮಾ ಒಳ್ಳೆ ಪ್ರಯತ್ನ ಇದ್ದಾಗ ಅದಕ್ಕೆ ಬೆಂಬಲ ಸಿಕ್ಕೇ ಸಿಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.